ಹರೇ ಕೃಷ್ಣ. ಎಲ್ಲರಿಗೂ ಶುಭ ಮುಂಜಾನೆಯ ಜಪಯಜ್ಞ ಮತ್ತೆ ಶ್ರೀಮದ್ ಭಾಗವತಂ ಕ್ಲಾಸ್ಗೆ ಸ್ವಾಗತ. ಒಂದು ಸಣ್ಣ ಕೀರ್ತನೊಂದಿಗೆ ಮುಂದಿನ ಕಾರ್ಯಕ್ರಮ ಶುರು ಮಾಡೋಣ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ ಯಶೋದನಂದನ ಬ್ರಜ ಜನರಂಜನ ಯಮುನ ತೀರವನಚಾರಿ ಯಮುನ ತೀರವನಚಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ ರಾಮ್ ರಾಮ್ ಹರಿ ಹರಿ. ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ ರಾಮ್ ರಾಮ್ ಹರಿ ಹರಿ. ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ ರಾಮ್ ರಾಮ್ ಹರಿ ಹರಿ. ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ. ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ ರಾಮ್ ರಾಮ್ ಹರಿ ಹರಿ. ಹರಿ ಕೃಷ್ಣ ಕೃಷ್ಣ ಹರಿ ಹರಿ, ಹರಿ ರಾಮ ರಾಮ್ ರಾಮ್ ಹರಿ ಹರಿ. ಪ್ರಭುಪದ ಜಯ ಪ್ರಭುಪದ, ಪ್ರಭುಪದ ಜಯ ಪ್ರಭುಪದ. ಜಯ ಗುರುದೇವ ಜಯ ಗುರುದೇವ, ಗುರುದೇವ ಜಯ ಗುರುದೇವ. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್, ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಹರಿ ಬೋಲ್. ಕಲಿಯುಗ ಧರ್ಮ ಶ್ರೀ ಕೃಷ್ಣ ಸಂಕೀರ್ತನ की जय, श्रील प्रभुपाद की जय, पतित पावन गुरु महाराज की जय, अनंत कोटि वैष्णव वृंद की जय, असेंबल डिवोटीಸ್ की जय. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಜಪ ಮಾಡಿದ ಎಲ್ಲ ಭಕ್ತರಿಗೂ ವಂದನೆಗಳನ್ನ ಅರ್ಪಿಸುತ್ತಾ, ಈಗಿನ ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಲೀಡರ್ಸ್ಗೂ ಪಾದಾಭಿವಂದನೆ. ಮತ್ತೆ ಇಲ್ಲಿ ನೆರೆದಿರುವಂತಹ ಝೂಮ್ ಸೆಷನ್ ಅಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ವಂದನೆಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಭಗವದ್ಗೀತೆ ನನಗೆ ಕೊಟ್ಟಂತಹ ಶ್ಲೋಕ ಶ್ರೀಮದ್ ಭಾಗವತಂ 1ನೇ ಸ್ಕಂದ 17ನೇ ಅಧ್ಯಾಯ 31ನೇ ಶ್ಲೋಕ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಶ್ಲೋಕ 31. ರಾಜ ಉವಾಚ ನತೆ ಗುಡಾಕೇಶಾಯ ಶೋದರಾಣಂ ಬುದ್ಧಾಂಜಲೇರ್ವೈ ಭಯಮಸ್ತಿ ಕಿಂಚೇತ್ ನ ವರ್ತಿತವ್ಯಂ ಭವತಾ ಕಥಂಚನ ಕ್ಷೇತ್ರೇ ಮಧೀಯೇ ತ್ವಮಧರ್ಮ ಬಂಧು. ಪದದಿಂದ ಪದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ರಾಜ ಉವಾಚ, ರಾಜನು ಹೇಳಿದನು, ನ ಇಲ್ಲ, ತೇ ನಿನಗೆ ಗುಡಾಕೇಶ ಅರ್ಜುನನ, ಯಶಃ ಧರಾನಾಂ
ಯಶಸ್ಸಿನ ಪರಂಪರೆಯವರಾದ ನಮಗೆ ಬದ್ಧ ಅಂಜಲಿ ಜೋಡಿಸಿದ ಕೈಗಳುಳ್ಳ ವೈ ನಿಶ್ಚಿತವಾಗಿ ಭಯಂ ಭೀತಿಯು ಅಸ್ತಿ ಇರುತ್ತದೆ. ಕಿಂಚಿತ್ ಸ್ವಲ್ಪವಾದರೂ ನ ವರ್ತಿತವ್ಯಂ ಇರಲು ಅವಕಾಶವಾಗಬಾರದು. ಭವತಾ ನಿನ್ನಿಂದ ಕಥಾಂಚನ ಸರ್ವದಾ ಕ್ಷೇತ್ರೇ ಭೂಮಿಯಲ್ಲಿ ಮದೀಯೇ ನನ್ನ ತ್ವಂ ನೀನು ಅಧರ್ಮ ಬಂಧು ಅಧರ್ಮದ ಮಿತ್ರನು. ಅನುವಾದ. ರಾಜನು ಹೀಗೆಂದನು, ನಾವು ಅರ್ಜುನನ ಕೀರ್ತಿಯ ಉತ್ತರಾದಾಯಿಗಳಾಗಿದ್ದೇವೆ. ಆದುದರಿಂದ ನೀನು ಕೈಮುಗಿದು ಶರಣಾಗತನಾದುದರಿಂದ ನಿನ್ನ ಜೀವಕ್ಕಾಗಿ ಹೆದರಬೇಕಾಗಿಲ್ಲ. ಆದರೆ ನೀನು ಅಧರ್ಮ ಬಂಧುವಾಗಿರುವುದರಿಂದ ನನ್ನ ರಾಜ್ಯದಲ್ಲಿ ಉಳಿದಿರಲು ಸಾಧ್ಯವಿಲ್ಲ. ಭಾವಾರ್ಥ. ಎಲ್ಲ ಬಗೆಯ ಅಧರ್ಮಾಚರಣೆಗಳ ಮಿತ್ರನಾದ ಕಲಿಪುರುಷನು ಬಂದು ಮೊರೆ ಹೊಕ್ಕರೆ ಅವನನ್ನು ಕ್ಷಮಿಸಬಹುದು. ಆದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಅವನು ಕಲ್ಯಾಣ ರಾಜ್ಯದ ಯಾವ ಭಾಗದಲ್ಲಿಯೂ ಒಬ್ಬ ಪ್ರಜೆಯಾಗಿ ಬಾಳಲು ಅವಕಾಶ ದೊರಕದು. ಪಾಂಡವರು ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನಿಂದ ನಿಯುಕ್ತರಾದ ಪ್ರತಿನಿಧಿಗಳಾಗಿದ್ದರು. ಶ್ರೀಕೃಷ್ಣನು ವಾಸ್ತವವಾಗಿ ಕುರುಕ್ಷೇತ್ರ ಮಹಾಯುದ್ಧವನ್ನು ಏರ್ಪಡಿಸಿದುದು ಯಾವುದೇ ವೈಯಕ್ತಿಕ ಅಪೇಕ್ಷೆಗಾಗಿ ಅಲ್ಲ. ಮಹಾರಾಜ ಯುಧಿಷ್ಠಿರನಂತಹ ಆದರ್ಶ ರಾಜನು ಮತ್ತು ಅವನ ವಂಶಜರಾದ ಪರೀಕ್ಷಿತ ಮಹಾರಾಜನ ಆಗಿರುವವರು ಲೋಕವನ್ನು ಆಳಬೇಕೆಂಬುದು ಕೃಷ್ಣನ ಇಚ್ಛೆಯಾಗಿತ್ತು. ಆದುದರಿಂದ ಹೊಣೆಗಾರಿಕೆಯುಳ್ಳ ಪರೀಕ್ಷಿತನಂತಹ ರಾಜನು ಅಧರ್ಮದ ಮಿತ್ರನಾದ ಕಲಿಯನ್ನು ತನ್ನ ಸಾಮ್ರಾಜ್ಯದಲ್ಲಿ ಸಂವರ್ಧಿಸಲು ಬಿಡಲಾರನು. ಅವನಿಗೆ ಅವಕಾಶವಿತ್ತರೆ ಪಾಂಡವರ ಯಶಸ್ಸಿಗೆ ಕಳಂಕ ತಟ್ಟುವುದೆಂದು ಅರಿತಿದ್ದನು. ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತೊಗೆಯುವ ವಿಧಾನ ಅದೇ ಹೊರತು ಬೇರೆಯಲ್ಲ. ಅಧರ್ಮದ ಮಾರ್ಗದಲ್ಲಿರುವ ಮಿತ್ರರನ್ನು ರಾಜ್ಯದಿಂದ ಹೊರಗೆ ದಬ್ಬಬೇಕು. ಅದರಿಂದ ಭ್ರಷ್ಟಾಚಾರ ನಿವಾರಣೆಯಾಗುವುದು. ಶ್ರೀಲ ಪ್ರಭುಪಾದ ಕಿ ಜೈ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣವೇಷ್ಟಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮೋ ಓಂ ವಿಷ್ಣುಪದಾಯ ಕೃಷ್ಣವೇಷ್ಟಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮೀತಿ ನಾಮಿನೇ. ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪಪದಾಯಿನೇ ಗೌರಕಥಾದಾಮದಾಯ ನಗರಗ್ರಾಮತಾರಿಣೇ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಅನುವಾದವನ್ನು ಓದಿ ಮತ್ತೆ ಇವತ್ತಿನ ಚರ್ಚೆ ಮಾಡೋಣ. ಶ್ಲೋಕ. ರಾಜ ಉವಾಚ ನತೇ ಗುಣಕೇಶಾಯ ಶೋಧರಾಣಂ ಬದ್ಧಾಂಜಲಿರ್ವೈ ಭಯಮಸ್ತಿ ಕಿಂಚೇತ್ ನ ವರ್ತಿತವ್ಯಂ ಭವತಾ ಕಥಂಚನ ಕ್ಷೇತ್ರೇ ಮದೀಯೇ ತ್ವಮಧರ್ಮ ಬಂಧುಃ. ಅನುವಾದ. ರಾಜನು ಹೀಗೆಂದನು, ನಾವು ಅರ್ಜುನನ ಕೀರ್ತಿಯ ಉತ್ತರಾದಾಯಿಗಳಾಗಿದ್ದೇವೆ. ಆದುದರಿಂದ ನೀನು ಕೈಮುಗಿದು ಶರಣಾಗತನಾದುದರಿಂದ ನಿನ್ನ ಜೀವಕ್ಕಾಗಿ ಹೆದರಬೇಕಾಗಿಲ್ಲ.
ಆದರೆ ನೀನು ಅಧರ್ಮ ಬಂಧವಾಗಿರುವುದರಿಂದ ನನ್ನ ರಾಜ್ಯದಲ್ಲಿ ಉಳಿದಿರಲು ಸಾಧ್ಯವಿಲ್ಲ. ಸೊ ನಾವು ಈ ಅಧ್ಯಾಯದ ಹೆಡಿಂಗ್ಸ್ ಏನ್ ಹೇಳ್ತಾರೆ, ಒಂದು ಕಲಿಗೆ ದಂಡನೆ ಮತ್ತು ಬಹುಮಾನ ಅಂತ ಹೇಳ್ತಾರೆ. ಕಲಿಗೆ ದಂಡನೆ ಏನೋ ಕರೆಕ್ಟು, ಆದ್ರೆ ಬಹುಮಾನ ಯಾವ ರೀತಿಯದು, ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸೊ ನಾವು ನಾರ್ಮಲ್ ಏನ್ ಅನ್ಕೊಂತೀವಿ, ಕಲಿಗೆ ದಂಡನೆ ಕೊಡ್ಬೇಕು, ಯಾಕಂದ್ರೆ ಅವನು ಅಧರ್ಮ ಪರಿಯಾಗಿದ್ದಾನೆ ಅಂತ ನಾವು ಈ ಶ್ಲೋಕದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಮತ್ತೆ ಪರೀಕ್ಷಿತ ಮಹಾರಾಜ್ ಕೂಡ ಹೇಳ್ತಾ ಇದ್ದಾರೆ, ನೀನ್ ಅಧರ್ಮ ಪರಿಯಾಗಿರೋದ್ರಿಂದ ನನ್ನ ರಾಜ್ಯದಲ್ಲಿ ನೀನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಈ ಅಧ್ಯಾಯದ ಶೀರ್ಷಿಕೆಯನ್ನು ನೋಡಿದ್ವಿ, ಕಲಿಗೆ ದಂಡನೆ ಮತ್ತೆ ಬಹುಮಾನ. ಸರಿ, ಇಲ್ಲಿ ದಂಡನೆ ಏನೋ ಓಕೆ, ಪರೀಕ್ಷಿತ ಮಹಾರಾಜು ಕೂಡ ದಂಡನೆಯನ್ನು ಕೊಟ್ಟಿದ್ದಾರೆ, ನಿನ್ನ ಕೊಲ್ಲುವುದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಬಹುಮಾನ ಯಾವ ರೀತಿಯದು? ಸೊ ಒಂದು ಸಣ್ಣ ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಅಂತ ಹೇಳಿದ್ರೆ, ಕಲಿಗೆ ದಂಡನೆ ಸರಿ, ಬಹುಮಾನ ನಾವೆಲ್ಲೂ ದಂಡನೆಗೆ ಒಳಗಾಗಿ. ಅಂದ್ರೆ ಬಹುಮಾನ ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಕೂಡ ದುಷ್ಟರು, ನಾವು ಭಗವಂತನ ಲೋಕದಲ್ಲಿ ಇದ್ವಿ, ನಾವು ನಮ್ಮ ಈ ಆತ್ಮ ಏನಿದೆ ಪರಿಶುದ್ಧವಾದದ್ದು ಅಲ್ವಾ, ಅದು ಯಾವಾಗಾದ್ರೂ ಏನಾದ್ರೂ ಒಂದು ಆಸೆಗೆ ಇಚ್ಛೆ ಪಟ್ರೆ, ನಾನು ಭಗವಂತನ ರೀತಿಯಾಗಿ ಎಂಜಾಯ್ ಮಾಡ್ಬೇಕು ಅಥವಾ ಸಂತೋಷವಾಗಿರ್ಬೇಕು ಅಂತ ನಮ್ಮ ಮನಸ್ಸು, ನಮ್ಮ ಆತ್ಮ ತಿಳಿದಾಗ ಅದು ದಂಡನೆಗೆ ಒಳಗಾಗಿ ಏನಾಗುತ್ತೆ, ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ನಾವು ಬರ್ತೀವಿ. ಸರಿ, ಬಹುಮಾನ ಎಂತದು ಅಂದ್ರೆ, ಕೃಷ್ಣ ಮತ್ತೆ ಗುರುಗಳ ಮುಖಾಂತರ ಅಥವಾ ಗೌರಂಗ ಚೈತನ್ಯ ಮಹಾಪ್ರಭುಗಳ ಮತ್ತೆ ಅವರ ಅನುಯಾಯಿಗಳಂತಹ ನಮ್ಮ ಗುರುಗಳು, ಗುರು ಮಹಾರಾಜರು ಮತ್ತೆ ಅವರ ಗುರುಗಳು, ಅವರ ಅನುಯಾಯಿಗಳಂತೆ ನಮಗೆ ಜ್ಞಾನವನ್ನು ಕೊಡುವುದೇ ಬಹುಮಾನ. ಸೊ ಇವಾಗ ಯಾರಾದ್ರೂ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ದಂಡನೆ ಕೊಟ್ಟು ಮತ್ತೆ ಅವರನ್ನು ಸರಿಪಡಿಸುವುದೇ ಬಹುಮಾನ. ಇದನ್ನ ನಾವು ಈ ಶೀರ್ಷಿಕೆಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಕಲಿಗೆ ಮೊದಲು ದಂಡನೆಯನ್ನು ಕೊಡ್ತಾರೆ, ಯಾರು? ಪರೀಕ್ಷಿತ ಮಹಾರಾಜ. ಯಾಕೆ? ಅವನು ಅಧರ್ಮ ಪರಿಯಾಗಿದ್ದ, ಅಧರ್ಮವನ್ನು ಜಾಸ್ತಿ ಮಾಡಲು ಈ ಅರ್ಥ್ಗೆ ಅಂದ್ರೆ ಈ ಪ್ಲಾನೆಟ್ಗೆ ಬಂದು, ಯಾವಾಗ ಕೊನೆಯಲ್ಲಿ ಇನ್ನೇನು ಈ ದ್ವಾಪರ ಯುಗ ಮುಗಿತಾ ಇರೋರಿಗೆ ಕಲಿಯ ಪ್ರಭಾವ ಜಾಸ್ತಿ ಆಗಲಿಕ್ಕೆ ಕಲಿಯುಗ ಸ್ಟಾರ್ಟ್ ಆಯ್ತು. ಆಗ್ಲೇ ನಾವು ಹಿಂದಿನ ಶ್ಲೋಕಗಳೆಲ್ಲ ಅರ್ಥ ಮಾಡ್ಕೊಂಡ್ವಿ, ಹೇಗೆ ಧರ್ಮ ಮತ್ತೆ ನ್ಯಾಯದ ಪ್ರತಿನಿಧಿಗಳಾಗಿ ಹಸು ಮತ್ತೆ ಎತ್ತು ಅದರ ಸಂಭಾಷಣೆಯನ್ನು ತಿಳ್ಕೊಂಡು ಅದರ ಕಾಲುಗಳನ್ನು ಮುರಿತಾ ಇರುವಾಗ ಪರೀಕ್ಷಿತರನ್ನು ನೋಡಿ ಅದನ್ನ ಖಡ್ಗವನ್ನು ತೆಗೆದು ಅದನ್ನ ಯಾರು ಈ ಅಧರ್ಮವನ್ನು ಮಾಡಿದ್ದಾರೆ ಅಂದ್ರೆ ಆ ಕಾಲುಗಳನ್ನು ಕಟ್ ಮಾಡಿದಾರೋ ಅವ್ರಿಗೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ ತನ್ನ ಖಡ್ಗವನ್ನು ತೆಗ್ತಾ ಅದು ಒಬ್ಬ ರಾಜನ ಕರ್ತವ್ಯವಾಗಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲ ಬಗೆಯ ಅಧರ್ಮಾಚರಣೆಗಳ ಮಿತ್ರನಾದ ಕಲಿಪುರುಷನು ಬಂದು ಮೊರೆ ಹೊಕ್ಕರೆ ಅವನನ್ನು ಕ್ಷಮಿಸಬಹುದು. ಇಲ್ಲಿ ಪರೀಕ್ಷಿತ ಮಹಾರಾಜ ಅದೇ ಮಾಡಿದ್ರು. ಲಾಸ್ಟ್ ಶ್ಲೋಕದಲ್ಲಿ ನಾವು ನೋಡಿದ್ವಿ, ಮೊರೆ ಹೊಕ್ಕವರಿಗೆ ಆಸರೆ ಕೊಡುವ ಸ್ವಭಾವದವನಾದ ಮತ್ತು ಚರಿತ್ರೆಯಲ್ಲಿ ಹೊಗಳಿಕೆಗೆ ಪಾತ್ರನಾದ ಪರೀಕ್ಷಿತ ಮಹಾರಾಜನು ಶರಣಾಗತನಾದ ಮತ್ತು ಕಾಲಿಗೆ ಬಿದ್ದ ಬಡ ಕಲಿಯನ್ನು ಕೊಲ್ಲಲಿಲ್ಲ, ಆದರೆ ಸಹಾನುಭೂತಿಯಿಂದ ನಸುನಕ್ಕನು, ಏಕೆಂದರೆ ಅವನು ಬಡವರಲ್ಲಿ ಕರುಣೆ ಉಳ್ಳವನಾಗಿದ್ದನು. ಯಾವಾಗ ಈ ದುಷ್ಟರೇ ಆಗ್ಲಿ, ಈ ಕಲಿಪುರುಷ ಅಧರ್ಮ ಪರಿಯಾದ ಕಲಿಪುರುಷ ಶರಣಾಗತ ತಕ್ಷಣ ಶರಣಾಗತನಾದಾಗ ಅವ್ರಿಗೆ ರಕ್ಷಣೆಯನ್ನು ಕೊಟ್ಟು, ಅಂದ್ರೆ ಆಶ್ವಾಸನೆ ಕೊಟ್ಟರೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ಮುಗಳನಾಗ್ತಾರೆ. ಅದು ಲಾಸ್ಟ್ ಲೋಕದಲ್ಲಿ ಸುಗುಣಮಯಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಸೊ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ, ಹೆದರ್ಬೇಕಾಗಿಲ್ಲ,
ಆದ್ರೆ ನೀನು ನನ್ನ ರಾಜ್ಯದಲ್ಲಿ ಇರಬೇಕಾಗಿಲ್ಲ, ಇರೋದಕ್ಕೆ ಚಾನ್ಸ್ ಇಲ್ಲ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಕಾರಣ ಕೊಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಾನು ಅರ್ಜುನ ಮತ್ತೆ ಪಾಂಡವರಂತಹ ವಂಶಸ್ಥರಿಂದ ಬಂದವನು. ನಾನು ಕಲಿಯುಗ ಎಂದರೆ ಅಧರ್ಮವನ್ನು ನೀನು ಸೃಷ್ಟಿ ಮಾಡಲು ಅಥವಾ ನಿನ್ನ ಅಧರ್ಮದ ಏಳಿಗೆಯನ್ನು ಮಾಡ್ಲಿಕ್ಕೆ ನಾನು ಚಾನ್ಸ್ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ, ನಾನು ಅರ್ಜುನನ ವಂಶಸ್ಥನಾಗಿರೋದ್ರಿಂದ. ಗುಡಾಕೇಶ ಅಂತ ಹೇಳಿದ್ರೆ ಅರ್ಜುನನ ಇನ್ನೊಂದು ಹೆಸರು ಗುಡಾಕೇಶ ಅಂತ. ಮತ್ತೆ ಗುಡಾಕೇಶನ ಅವನ ವಂಶಸ್ಥನಿಂದ ಬಂದಿರೋದ್ರಿಂದ ನಾನು ನಿನಗೆ ಇಲ್ಲಿ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗುಡಾಕೇಶ ಅಂತ ಹೇಳಿದಾಗ ಅರ್ಜುನನ ಹೆಸರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಭಗವದ್ಗೀತೆಯಲ್ಲಿ ಅಥವಾ ಮಹಾಭಾರತದಲ್ಲಿ ನಾವು ಕಂಡಿದ್ದೀವಿ ಹೇಗೆ ಎಷ್ಟು ಅರ್ಜುನರಿಗೆ ಮತ್ತೆ ಪಾಂಡವರಿಗೆ ಈ ದುರ್ಯೋಧನ ಮತ್ತೆ ಅವರ ಟೀಮ್, ಅವರ ಸಂಗಡಿಗರು ಎಷ್ಟು ತೊಂದರೆಗಳನ್ನು ಕೊಟ್ರು ಅಲ್ವಾ. ಅವರ ರಾಜ್ಯವನ್ನೆಲ್ಲ ಫುಲ್ಲು ಕಸಿಸ್ಕೊಂಡ್ರು, ಮತ್ತೆ ಜೂಜಾಟವನ್ನ ಆಡಿ ಅವರ ರಾಜ್ಯವನ್ನೆಲ್ಲ ಕಸಿದ್ಕೊಂಡ್ರು. ಮತ್ತೆ ಅವ್ರಿಗೆ ಲಾಕ್ಷಗೃಹ ಅಂದ್ರೆ ಬೆಂಕಿಯಲ್ಲಿ ಹಾಕಿ ಸುಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಪಟ್ರು. ಮತ್ತೆ ಅವರ ಹೆಂಡತಿ ಮಾನಭಂಗವನ್ನು ಅಂದ್ರೆ ಅಸತ್ಸಂಗದಲ್ಲಿ ವಸ್ತ್ರಾಪರಣವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಮತ್ತೆ ಭೀಮನಿಗೆ ವಿಷವನ್ನು ಕೊಟ್ಟು ಸಾಯಿಸಲಿಕ್ಕೆ ಪ್ರಯತ್ನ. ಸೊ ಇಷ್ಟೆಲ್ಲ ಅವ್ರಿಗೆ ತೊಂದರೆಗಳನ್ನು ಕೊಟ್ರು, ಅಪಕಾರಗಳನ್ನು ಮಾಡಿದ್ರು, ಅಧರ್ಮದನ್ನು ಮಾಡಿದ್ರು. ಅವ್ರಿಗೆ ಕೊನೆಯಲ್ಲಿ ನಾವು ಗಮನಿಸ್ತೀವಿ ಈ ಭಗವದ್ಗೀತೆಯ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಅರ್ಜುನ ಅವ್ರಿಗೆ ರೀತಿಯಾಗಿ ಮಾತಾಡ್ತಾರೆ, ನನಗೆ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಅವ್ರನ್ನ ಹಾಗೆ ಬಿಟ್ಬಿಡಿ ಅಂತ ಹೇಳಿ ಕೃಷ್ಣನ್ಗೆ ಹೇಳ್ತಾರೆ. ಅಂದ್ರೆ ಕೃಷ್ಣ ಆ ಧರ್ಮವನ್ನು ರಕ್ಷಿಸಲಿಗೋಸ್ಕರ ಅವ್ರಿಗೆ ಜ್ಞಾನವನ್ನು ಕೊಡ್ತಾರೆ. ಸೊ ಅಂತಹ ವಂಶಸ್ಥರಿಂದ ಬಂದಂತಹ ನಾನು ಅಂದ್ರೆ ಇಲ್ಲಿ ಪ್ರತಿನಿಧಿ ಅಂತ ನಾವು ವರ್ಡ್ ಓದಿದ್ವಿ ನಾವು. ಪ್ರಭುಪಾದರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಪಾಂಡವರು ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನಿಂದ ನಿಯುಕ್ತರಾದ ಪ್ರತಿನಿಧಿಗಳಾಗಿದ್ದರು. ಶ್ರೀಕೃಷ್ಣನು ವಾಸ್ತವವಾಗಿ ಕುರುಕ್ಷೇತ್ರ ಮಹಾಯುದ್ಧವನ್ನು ಏರ್ಪಡಿಸಿದ್ದುದು ಯಾವುದೇ ವೈಯಕ್ತಿಕ ಅಪೇಕ್ಷೆಗಾಗಿ ಅಲ್ಲ. ಮಹಾರಾಜ ಯುಧಿಷ್ಠಿರನಂತಹ ಆದರ್ಶ ರಾಜನು ಮತ್ತು ಅವನ ವಂಶಜರಾದ ಪರೀಕ್ಷಿತ ಮಹಾರಾಜನ ಆಗಿರುವವರ ಲೋಕವನ್ನು ಆಳಬೇಕೆಂಬುದು ಕೃಷ್ಣನ ಇಚ್ಛೆಯಾಗಿತ್ತು. ಸೊ ಇಲ್ಲಿ ಪ್ರತಿನಿಧಿಯಾಗಿ ಅಂತ ಹೇಳ್ತಾರೆ. ಅಂದ್ರೆ ಏನು ಪ್ರತಿನಿಧಿ? ಉದಾಹರಣೆಗಿಂದ ಒಂದು ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ನಮ್ಮ ಪ್ರಧಾನ ಮಂತ್ರಿ ಇರ್ತಾರೆ ಅಂತ ಹೇಳಿ, ಅವರು ಬೇರೆ ದೇಶಗಳಿಗೆ ಹೋಗಿ ಏನೋ ಒಂದು ಕಾರ್ಯಕ್ಕೆ ಹೋಗ್ಬೇಕು, ಅವರು ಪ್ರೆಸೆಂಟ್ ಮಾಡ್ಬೇಕು. ಸೊ ಅವ್ರಿಗೆ ಬೇರೆ ಕೆಲಸಗಳ ಮುಖಾಂತರ ಅವ್ರಿಗೆ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಅವರ ರೆಪ್ರೆಸೆಂಟೇಟಿವ್ಸ್ ನ ಕಳಿಸ್ತಾರೆ, ಅವರ ಪ್ರತಿನಿಧಿಗಳನ್ನ ಕಳಿಸ್ತಾರೆ ಅವರ ಪರವಾಗಿ. ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು, PM ಅಂದ್ರೆ ಪ್ರಧಾನ ಮಂತ್ರಿ ಹೋಗಿ ಏನು ಕೆಲಸ ಮಾಡ್ಬೇಕು ಅಂತಿದ್ದಾರೋ ಅದೇ ಕೆಲಸವನ್ನ ಪ್ರತಿನಿಧಿಗಳು ಹೋಗಿ ಮಾಡ್ತಾರೆ. ಇದು ಅಂಡರ್ಸ್ಟ್ಯಾಂಡಿಂಗ್, ಅದೇ ಕರ್ತವ್ಯವನ್ನು ಮಾಡುವುದು. ಇಲ್ಲಿ ಭಗವಂತ ಏನಕ್ಕೆ ನಮ್ಗೆ ಅವತಾರವನ್ನು ತಗೊಂಡು ಬರ್ತಾರೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭರತಿ ಭಾರತ ನೋಡ್ತೀವಿ. ಅದು ಮತ್ತೆ ಇನ್ನೊಂದು ಶ್ಲೋಕವನ್ನು ನಾವು ನೋಡ್ತೀವಿ, ಏನದು, ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಟಂ. ಅಂದ್ರೆ ಈ 4 ಕಾರ್ಯಗಳಲ್ಲಿ ಇಟ್ಕೊಂಡು ಬರ್ತಾರೆ. ಯಾವಾಗ ಅಧರ್ಮ ಜಾಸ್ತಿ ಆಗುತ್ತೆ, ಅಧರ್ಮಗಳನ್ನು ಕೊಲ್ಲಲು ಮತ್ತೆ ಸಾಧುಗಳನ್ನು ರಕ್ಷಿಸಲು ಬರ್ತಾರೆ ಭಗವಂತ. ಸೊ ಅವರು ಬರದಿರುವಾದ ಕಾರಣ ಅವರ ಇಲ್ಲಿ ಕೃಷ್ಣನನ್ನು ನಾವು ನೋಡಿದ್ವಿ ಭಾವಾರ್ಥದಲ್ಲಿ. ಏನು, ಕೃಷ್ಣ ಏನಕ್ಕೆ ಪಾಂಡವರಂತಹ ಅಥವಾ ಯುಧಿಷ್ಠಿರನಂತಹ ಅಥವಾ ಯುಧಿಷ್ಠಿರನ ವಂಶಜನಾದಂತಹ ಪರೀಕ್ಷಿತ ಮಹಾರಾಜನಂತಹ ರಾಜರುಗಳನ್ನು ಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ಮಾಡಬೇಕು ಅನ್ನೋದು ಇಚ್ಛೆ ಆಗಿತ್ತು. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ ಅವರ ರೆಪ್ರೆಸೆಂಟೇಟಿವ್ ಏನು ಭಗವಂತ ಕೆಲಸ ಮಾಡ್ಬೇಕು ಅಂತಿದ್ದಾರೋ ಅದನ್ನೇ
ಅವರ ರೆಪ್ರೆಸೆಂಟೇಟಿವ್ಸ್ ಮಾಡ್ಬೇಕು. ಸೊ ಇಲ್ಲಿ ನಾವು ಏನ್ ತಿಳ್ಕೊಂಡ್ವಿ, ಏನ್ ಹೇಳಿದ್ರು, ಕಲಿಗೆ ಏನ್ ಹೇಳಿದ್ರು, ನೀನು ನನ್ನ ರಾಜ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಈ ವಂಶಸ್ಥರಿಂದ ಬಂದಿದ್ದೀನಿ, ನಾನು ಅವರ ಪ್ರತಿನಿಧಿಯಾಗಿದ್ದೀನಿ. ಅವರು ಏನು ಭಗವಂತ ಮಾಡ್ಲಿಕ್ಕೆ ಪ್ರತಿನಿಧಿಸಿದಾರೋ ಅದೇ ಕೆಲಸವನ್ನು ನಾನು ಮಾಡ್ಬೇಕು, ಈ ಧರ್ಮವನ್ನು ಕಾಪಾಡಬೇಕು, ಧರ್ಮ ರಕ್ಷೆಯನ್ನು ಮಾಡಬೇಕು. ನೀನು ಅಧರ್ಮ ಪರಿಯಾಗಿ ಇರೋದ್ರಿಂದ, ಅಧರ್ಮ ಬಂಧುವಾಗಿರೋದ್ರಿಂದ ನಾನು ನಿನ್ನನ್ನು ಇಲ್ಲಿ ನನ್ನ ರಾಜ್ಯದಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಾವು ಯಾಕೆ ಒಂದು ಉದಾಹರಣೆ ತಗೋಬಹುದು. ಇವಾಗ ಒಂದು ಆಶ್ರಮದಲ್ಲಿ ಯಾರಾದ್ರೂ ಒಬ್ಬ ಕೆಟ್ಟ ಹುಡುಗ, ಎಲ್ಲ ಧೂಮಪಾನ, ಎಲ್ಲ ಕೆಟ್ಟ ಕೆಲಸಗಳು ಎಲ್ಲ ಗೊತ್ತಿರೋನು, ಅಂದ್ರೆ ಎಲ್ಲ ಕೆಟ್ಟ ಕಾರ್ಯಕರ್ತಗಳನ್ನು ಮಾಡ್ತಾ ಇರೋನು ಬಂದ್ಬಿಟ್ಟು ಗುರುಗಳ ಹತ್ರ, ಗುರುಗಳೇ ನಾನು ನಿಮ್ಮ ಹತ್ರ ಶರಣಾಗಿದ್ದೀನಿ, ನಾನು ನಿಮ್ಮ ಹತ್ರ ಬರ್ತೀನಿ, ನಾನು ನಿಮ್ಮ ಆಶ್ರಮದಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ಗುರುಗಳು ಇಮ್ಮಿಡಿಯೇಟ್ ಅವ್ರನ್ನ ಆಶ್ರಯವನ್ನು ಕೊಡ್ತಾರೆ. ಆದ್ರೆ ಅವ್ರನ್ನ ಎಲ್ಲ ವಿದ್ಯಾರ್ಥಿಗಳ ಜೊತೆ ಇರ್ಲಿಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಏನಾಗುತ್ತೆ, ಆ ವಿದ್ಯಾರ್ಥಿಗಳೆಲ್ಲ ಇವನ ಕೆಟ್ಟ ಗುಣಗಳನ್ನೆಲ್ಲ ತಿಳ್ಕೊಂಡು ಬೇರೆ ವಿದ್ಯಾರ್ಥಿಗಳೆಲ್ಲ ಕೆಟ್ಟೋಗ್ಬಿಡ್ತಾರೆ. ಆದ್ರಿಂದ ಆ ಕೆಟ್ಟ ವ್ಯಕ್ತಿಯನ್ನ ಅವರ ಆಶ್ರಮದಲ್ಲಿ ಇರ್ಲಿಕ್ಕೆ ಬಿಡುವುದಿಲ್ಲ. ಸಪ್ರೇಟ್ ಆಗಿ, ಅಂದ್ರೆ ಅವನ ಬೇರೆಯಾಗಿ ಇರಿಸ್ಕೊಂಡು ಅವನಿಗೆ ಎಲ್ಲ ಜ್ಞಾನವನ್ನು ಕೊಟ್ಟು, ಎಲ್ಲ ವಿದ್ಯೆಯನ್ನು ಕೊಟ್ಟು, ಶಿಕ್ಷಣವನ್ನು ಕೊಟ್ಟು, ಮತ್ತೆ ಅವನು ಓಕೆ ಅನ್ನಿಸಿದಾಗ, ಓಕೆ ಇವನು ಸರಿ, ಇವಾಗ ಸರಿ ಹೋಗಿದ್ದಾನೆ ಅನ್ನೋವಾಗ ಅವರು ಬೇರೆ ವಿದ್ಯಾರ್ಥಿಗಳ ಜೊತೆ ಸೇರಿಸ್ತಾರೆ. ಅದೇ ರೀತಿ ಇಲ್ಲಿ ಪರೀಕ್ಷಿತ ಮಹಾರಾಜ ಏನ್ ಮಾಡ್ತಾ ಇದ್ದಾರೆ, ನಿನ್ಗೆ ರಕ್ಷಣೆಯನ್ನು ಕೊಡ್ತೀನಿ, ನಿನಗೆ ಏನು ಪ್ರಾಣ ಭಯ ಇಲ್ಲ ನಿನ್ಗೆ, ಆದ್ರೆ ನೀನು ನನ್ನ ರಾಜ್ಯದಲ್ಲಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಹೇಗೆ ಕೆಟ್ಟ ವ್ಯಕ್ತಿಗೆ ನೀನು ನಾವು ಕೂಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಮ್ಮ ಲೀಡರ್ಸು ಅಥವಾ ನಮ್ಮ ಗುರುಗಳು ಅವರ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅಂದ್ರೆ, ನೀನು 16 ರೌಂಡ್ ಜಪ ಮಾಡು, ಎಲ್ಲ ಶಾಸ್ತ್ರಗಳನ್ನು ಓದು, ಸತ್ಸಂಗಕ್ಕೆ ಬರ್ತಾ ಇರು ಅದನ್ನ ಹೇಳ್ತಾರೆ. ಇಮ್ಮಿಡಿಯೇಟ್ ಆಗಿ ಅವರ ಗ್ರೂಪ್ ಅಲ್ಲಿ ಇರ್ಲಿಕ್ಕೆ ಈಗ ಬಿಡ್ತಾರೆ ಅಂತ ತಿಳ್ಕೊಳ್ಳಿ, ಆದ್ರೆ ಅವರ ಮೇಲೆ ಒಂದು ಗಮನವನ್ನು ಇಟ್ಟಿರ್ತಾರೆ. ಹೇಗೆ ಯಾವ ತರ ರೀತಿಯಾದ ವ್ಯಕ್ತಿ ಅಂತ ಒಂದು ಗಮನವನ್ನು ಇಟ್ಟು ಅವ್ರಿಗೆ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ಅವರು ಸರಿಯಾಗಿ ಜಪವನ್ನು ಮಾಡೋದಾಗ್ಲಿ, ಅವರ ಇನ್ಸ್ಟ್ರಕ್ಷನ್ ಪಾಲನೆ ಮಾಡಿದಾಗ ಅವರು ಎಲ್ಲ ಗ್ರೂಪ್ ಮೆಂಬರ್ಸ್ ಜೊತೆಗೆ ಸಮಾಧಾನವಾಗಿ ಇರ್ಲಿಕ್ಕೆ ಮಾಡ್ತಾರೆ. ಅವಾಗ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಹೀಗೆ ಗುರುಗಳು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇಲ್ಲಿ ಪರೀಕ್ಷಿತ ಮಹಾರಾಜ ಕಲಿಗೆ ಹೇಳ್ತಾ ಇದ್ರೆ, ನನ್ನ ರಾಜ್ಯದಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ಸೊ ಇದು ಒಂದು ಎಕ್ಸಾಂಪಲ್. ನಾವು ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ದೇಹದಲ್ಲಿರುವಂತಹ ದುಷ್ಟವಾದ ವಸ್ತು ಯಾವುದು ಅಂತ ಹೇಳಿದ್ರೆ ಮನಸ್ಸು. ಸೊ ಆ ಮನಸ್ಸು ತುಂಬಾ ದುಷ್ಟವಾಗಿರುವುದು. ಅಂದ್ರೆ ಏನು ಹರಿಷಡ್ ವರ್ಗಗಳು ಅಂತ ಹೇಳ್ತೀವಿ, ಯಾವ ಭಯ, ಕ್ರೋಧ ಇದೇನೋ ಇದಾವಲ್ಲ, ಅವೆಲ್ಲ ತುಂಬಿರುವಂತಹ ಈ ಮನಸ್ಸು. ಅದನ್ನ ಕಂಟ್ರೋಲ್ ಮಾಡ್ಬೇಕಾಗಿರೋದು ನಾವು ಇಲ್ಲಿ ಶ್ಲೋಕದಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ನಮ್ಮ ಮನಸ್ಸಿನಲ್ಲಿ ಈ ಕೆಟ್ಟ ಆಲೋಚನೆಗಳನ್ನ ಬಿಡಬಾರದು, ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಥವಾ ತ್ಯಜಿಸಬೇಕು ಅಂತ ಹೇಳ್ತಾರೆ. ನಾವು ಇದನ್ನ ಓದ್ತಾ ಇರುವಾಗ ನಾನು ಒಂದು ಲೆಕ್ಚರ್ ಕೇಳ್ತಾ ಇದ್ದೆ. ಆ ಲೆಕ್ಚರ್ ಅಲ್ಲಿ ಒಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳಿರುವಂತಹ ಒಂದು ಸಾಂಗ್, ಒಂದು ಪದ್ಯ ಅಥವಾ ಹಾಡು. ಅದೇನಂತ ಹೇಳ್ತಾರೆ, ಅದು ಇಂಗ್ಲಿಷ್ ನಲ್ಲಿ ಇದೆ, ಇಂಗ್ಲಿಷ್ ಅಲ್ಲಿ ಓದ್ಬಿಟ್ಟು ಸ್ವಲ್ಪ ಕನ್ನಡದಲ್ಲಿ ಹೇಳ್ತೀನಿ. ಏನಂತ ಹೇಳಿದ್ರೆ, ದುಷ್ಟಮನ ತುಮಿ ಕೈಸೇರೆ ವೈಷ್ಣವ ಪ್ರತಿಷ್ಠೇರ್ ತೇರ ತಾರೆ ನಿರ್ಜನರೆ ಘನೆ ಕರೆ ತವ ಹರಿನಾಮ ಕೇವಲ ಕೈತವ. ಓ ವಿಕೆಡ್ ಮೈಂಡ್, what kind of Vaishnava do you think you are? Your pretentious show of chanting Lord Hari holy name in a solitary place is only for a sake of attaining the false prestige of a worldly reputation. It is nothing but pure hypocrisy. ನಮ್ಮ ಮನಸ್ಸು ಯಾವ ರೀತಿ ಇದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಇದು ನಮಗೋಸ್ಕರ, ಇದು ನನಗೋಸ್ಕರ ಹೇಳ್ದಂಗಿದೆ. ಏನಂಗೆ ಅಂತ ಹೇಳಿದ್ರೆ, ನೀನು ಎಲ್ಲರ ಮುಂದೆ ಶೋ ಮಾಡ್ತಾ ಇದ್ಯಾ, ನೀನು ಹರಿನಾಮ ಜಪವನ್ನು ಮಾಡ್ತಾ ಇದ್ಯಾ, ಆದ್ರೆ ನಿನ್ನ ಪ್ರೆಸ್ಟೀಜ್ಗೋಸ್ಕರ, ನಿನ್ನ ತೋರ್ಪಡೆಗೋಸ್ಕರ ನೀನು ಜಪವನ್ನು ಮಾಡ್ತಾ ಇದ್ಯಾ ಅಂತ
ನನ್ನ ಮನಸ್ಸಿಗೆ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿರ್ತಾರೆ, ಜಾದೇರ್ ಪ್ರತಿಷ್ಠಾ ಸುಖೇರ ವಿಸ್ತ ಜಾನೋನಾ ಕಿ ತಾತ ತಹಾ ಮಾಯಾರ ವೈಭವ ಕನಕ ಕಾಮಿನಿ ದಿವೇಶ ಯಾಮಿನಿ ಭಾವೀಯ ಕಿ ಖಾಜಾ ಅನಿತ್ಯ ಸಿ ಸಭಾ. Such materialistic prestigious is as distinct as the stool of a hog. Do you not know that is only a mere illusion cast by the potency of Maya? What is the value of contemplating day and night your plans for enjoying wealth and women? All these things are only temporary. ಸೊ ಇಲ್ಲಿ ನಮ್ಮ ಪ್ರೆಸ್ಟೀಜು ಅಥವಾ ನನ್ನ ಪ್ರೆಸ್ಟೀಜ್ ಆಗ್ಲಿ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಹಂದಿಯ ಮಲಮೂತ್ರಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಏನ್ ಅಂದ್ಕೊಳ್ತೀವಿ, ನಾ ಹೀಗಿದ್ರೆ ನನ್ನ ಪ್ರೆಸ್ಟೀಜ್ ಹೀಗಿರುತ್ತೆ, ಹಾಗಿರುತ್ತೆ, ನಾನು ಇದನ್ನ ಸಂಪಾದನೆ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತೀವಿ. ಅದೆಲ್ಲ ಏನಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಹಂದಿಯ ಮಲಮೂತ್ರಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಮತ್ತೆ ನೀನ್ ಏನ್ ಮಾಡ್ತಾ ಇದೀಯಾ, ನಿನ್ನ ಮನಸ್ಸಿನಲ್ಲಿ ಏನು ತಿಳ್ಕೊಳ್ತಾ ಇದೀಯಾ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಂಟೆಂಪ್ಲೇಟಿಂಗ್ ಡೇ ಅಂಡ್ ನೈಟ್ ಯುವರ್ ಪ್ಲಾನ್ಸ್ ಫಾರ್ ಎಂಜಾಯಿಂಗ್. ನಾವೇನ್ ಪ್ಲಾನ್ ಮಾಡ್ತಾ ಇದೀವಿ, ನಾವು ಈ ಸಂತೋಷವನ್ನು ತಗೊಳ್ತಿಕೊಳ್ಳಿಕ್ಕೆ ಆ ತರ ಖುಷಿಯಾಗಿರ್ಬೋದು, ಈ ತರ ಖುಷಿಯಾಗಿರ್ಬೋದು ಅಂತ ಏನೇನ್ ಪ್ಲಾನ್ಸ್ ಮಾಡ್ತಾ ಇದೀವಿ, ಅದೆಲ್ಲ ತುಂಬಾ ವೇಸ್ಟು, ಅದೆಲ್ಲ ಟೆಂಪ್ರವರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಶ್ಲೋಕ, ಇದು ತುಂಬಾ ದೊಡ್ಡದಾಗಿದೆ, ಇನ್ನೊಂದು ಶ್ಲೋಕದ ಎಕ್ಸಾಂಪಲ್ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಚರ್ಚೆ ಮಾಡ್ಬಿಟ್ಟು ಹೇಳ್ತೀನಿ, ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ತೋಮಾರ ಕನಕ ಭೋಗೇರ ಜನಕ ಕನಕೇರ್ ದ್ವಾರೆ ಸೇವಹೋ ಮಾಧವ ಕಾಮಿನೀರ್ ಕಾಮ ನಹಿ ತವ ಧಾಮ ತಾಹಾರ್ ಮಾಲಿಕ ಕೇವಲ ಯಾದವ. ವೆನ್ ಯು ಕ್ಲೈಮ್ ವೆಲ್ತ್ ಆಸ್ ಯುವರ್ ಓನ್, ಇಟ್ ಕ್ರಿಯೇಟ್ಸ್ ಇನ್ your ever increasing desires for material enjoyment. Your riches should be used for serving Madhava, the Lord of all wealth. Neither is it your proper place to indulge in lust for women, whose only true proprietor is Lord Yadava. ಸೊ ನಾವೇನ್ ಪ್ಲಾನ್ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಆಸೆಗಳೆಲ್ಲ ಏನಿದೆ, ಇದೆಲ್ಲ ಮಾಧವನ ಎಂಜಾಯ್ಮೆಂಟ್ಗೋಸ್ಕರ ಮಾಡ್ಬೇಕು. ಅದು ನಮ್ಮ ಸ್ವಂತಕ್ಕೆ ಅಂತ ತಿಳ್ಕೊಂಡ್ರೆ, ಅದು ನಾವು ಲಾಸ್ಟ್ ಶ್ಲೋಕದಲ್ಲಿ ಮಾಡ್ಕೊಂಡ್ರೆ ಅದು ಬಂದ್ಬಿಟ್ಟು ಹಂದಿಯ ಮಲಮೂತ್ರಕ್ಕೆ ಸಮ. ಆದ್ರೆ ನಮ್ಮ ಡಿಸೈರ್ಸ್ ಎಲ್ಲ ಹೇಗಿರ್ಬೇಕು ಅಂದ್ರೆ ಮಾಧವನ ಸೇವೆಯಲ್ಲಿ ಇರಬೇಕು. ಮತ್ತೆ ನಾವು ಏನ್ ಎಂಜಾಯ್ ಮಾಡ್ಬೇಕು ಅಂತಿದ್ಯೋ ಅದೆಲ್ಲ ಮಾಧವನ ಎಂಜಾಯ್ಮೆಂಟ್ಗೋಸ್ಕರ ಇರೋದು, ನಮಗೋಸ್ಕರ ಅಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಸುಮಾರು 15 ಶ್ಲೋಕಗಳಿದೆ. ಇದರಲ್ಲಿ ನಿಮ್ಗೆ ಟೈಮ್ ಸಿಕ್ಕಿದಾಗ ನೋಡ್ಬೋದು. ಅದು ಜಸ್ಟ್ ವೈಷ್ಣವ ಸಾಂಗ್ಸ್ ಅಲ್ಲಿ ದುಷ್ಟ ಮನ ಅಂತ ಹೇಳಿದ್ರೆ ಎಲ್ಲ ಸಿಗುತ್ತೆ ನಿಮ್ಗೆ, ಅದ್ರಲ್ಲಿ ನೋಡ್ಬೋದು. ಈ ರೀತಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನಮ್ಮ ಮನಸ್ಸಿನ ಬಗ್ಗೆ ಇದನ್ನ ಹೇಳ್ತಾ ಇದ್ದಾರೆ. ಹೇಗಿರುತ್ತೆ ನಮ್ಮ ಮನಸ್ಸು, ಎಷ್ಟು ದುಷ್ಟವಾಗಿರುತ್ತೆ, ಕ್ರೋಧ, ಮದ, ಮಾಸ್ತರ್ಯ, ಈ ಹರಿಷಡ್ವರ್ಗಗಳಿಂದ ಷಡ್ವರ್ಗಗಳಿಂದ ತುಂಬಿರುತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಇಲ್ಲಿ ಹೇಗೆ ಪರೀಕ್ಷಿತ ಮಹಾರಾಜ ಕಲಿಗೆ ನಿನ್ನ ರಾಜ್ಯದಲ್ಲಿ ನಾನು ಬಿಡುವುದಿಲ್ಲ ಅಂತ ಹೇಳಿದ್ರೆ, ನನ್ನ ರಾಜ್ಯದಲ್ಲಿ ಬಿಟ್ರೆ ಹೇಗೆ ಬೇರೆ ಪ್ರಜೆಗಳೆಲ್ಲ ಕೆಟ್ಟೋಗ್ತಾರೆ, ಅದೇ ರೀತಿ ಕೆಟ್ಟೋಗ್ತಾರೆ. ಅದರಿಂದ ನಿನ್ನನ್ನು ನನ್ನ ರಾಜ್ಯದೊಳಗೆ ಬಿಡೋದಿಲ್ಲ, ನಿನ್ಗೆ ಸ್ಥಳ ಇಲ್ಲ, ನೀನು ಅಧರ್ಮ ಪರಿಯಾಗಿದೆಯಾ, ಅಧರ್ಮ ಬಂಧುವಾಗಿದೆಯಾ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಮನಸ್ಸು ದುಷ್ಟಗಳಿಂದ ತುಂಬಿದೆ, ಅದನ್ನ ಹೋಗ್ಲಾಡಿಸಿಗಳು ನಾವೇನ್ ಮಾಡ್ಬೇಕು, ಸೊಲ್ಯೂಷನ್ ಏನು? ಅದಕ್ಕೆ ಸೊಲ್ಯೂಷನ್ ಒಂದೇ. ನಮ್ಮ ಗುರುಗಳು, ಹಿರಿಯರು, ನಮ್ಮ ಲೀಡರ್ಸು ಏನು ಹೇಳ್ತಾ ಇದ್ದಾರೆ ಅದೇ ಸೊಲ್ಯೂಷನ್. ಏನದು? ಚಾಂಟಿಂಗ್ ಮಾಡೋದು, ಶಾಸ್ತ್ರಗಳನ್ನು ಓದುವುದು, ಮತ್ತೆ ಅದರ ರೀತಿಯಲ್ಲಿ ನಡೆದುಕೊಳ್ಳುವುದು. ಜಸ್ಟ್ ಓದಿದ್ರೆ ಆಗೋದಿಲ್ಲ, ಚಾಂಟಿಂಗ್ ಮಾಡಿದ್ರೆ ಆಗೋದಿಲ್ಲ. ಏನ್ ಮಾಡ್ಬೇಕು? ಅದನ್ನ ನಾವು ಕ್ರಮವಾಗಿ ಮಾಡಲು ಪ್ರಯತ್ನಿಸಬೇಕು. ಅದನ್ನ ನಮ್ಮ
ಏನು ಆಸೆಗಳು ಇವೆಲ್ಲ ಇದೆ ಅದನ್ನ ಹೋಗ್ಲಾಡ್ಸ್ಕೊಳ್ಬೇಕು. ಇಲ್ಲಿ ನಾವು 2ನೇ ಶ್ಲೋಕದಲ್ಲಿ ಅಥವಾ 3ನೇ ಶ್ಲೋಕದಲ್ಲಿ ನೋಡ್ತೀವಿ ಏನಂತ ಹೇಳಿದ್ರೆ, ನಿನ್ನ ಡಿಸೈರ್ಸ್ ನಿನ್ನ ಓನ್ ಆಗಿರ್ಬೇಕು. ನಮ್ಮ ಡಿಸೈರ್ಸ್ ಏನಾಗುತ್ತೆ, ನಾವು ಏನಾದ್ರೂ ಆಸೆನ ತೃಪ್ತಿಪಡಿಸ್ಕೊಂಡ್ರೆ ಇನ್ನೊಂದು ಆಸೆ ಉಟ್ಕೊಳ್ಳುತ್ತೆ, ಅದನ್ನ ತೃಪ್ತಿಪಡ್ಕೊಂಡು ಇನ್ನೊಂದು ಆಸೆ ಉಟ್ಕೊಳ್ಳುತ್ತೆ. ಹೀಗೆ ನಮ್ಮ ಡಿಸೈರ್ಸ್, ನಮ್ಮ ಆಸೆಗಳು ಇನ್ನು ಜಾಸ್ತಿ 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 ಆಗ್ತಾನೆ ಇರುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ನಮ್ಮ ಆಸೆಗಳನ್ನ ನಿಲ್ ಮಾಡ್ಬೇಕಂದ್ರೆ ಪೂರ್ತಿಯಾಗಿ ಕಮ್ಮಿ ಮಾಡ್ಬೇಕು. ಯಾವುದೇ ಆಸೆಗಳನ್ನು ಇಟ್ಕೊಳ್ಬಾರ್ದು. ನಾವು ಏನೇ ಆಸೆ ಇಟ್ಕೊಳ್ಬೇಕಾದ್ರೂ ಅದು ಭಗವಂತನ ಸೇವೆಗೋಸ್ಕರ ಆಸೆಯನ್ನು ಇಟ್ಕೋಬೇಕು. ಆವಾಗ ನಮ್ಗೆ ಈ ಮನಸ್ಸಿನಲ್ಲಿ ಈ ಷಡ್ವರ್ಗಗಳು ಏನಿದೆ ಅವೆಲ್ಲ ಬರೋದಿಲ್ಲ. ಬಂದರೂ ಕೂಡ ಅದು ಏನು ಮೊಳಕೆ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಮೊಳಕೆಯಲ್ಲೇ ನಾವು ಚಿವುಟ್ ಬಿಡ್ತೀವಿ. ಏನದ್ರಿಂದ ಆಸೆ ಪಡ್ದಿರ ಅಂದ್ರೆ ಅದಕ್ಕೋಸ್ಕರ ಏನಾದ್ರೂ ಒಂದು ಈ ಮಾಯೆ ಏನಂತ ಹೇಳಿದ್ರೆ, ಒಂದು ಆಸೆನ ತೋರ್ಸುತ್ತೆ, ಏನಾದ್ರೂ ಒಂದು ತೋರ್ಸುತ್ತೆ. ನಾವ್ ಇವಾಗ ಹೋಗ್ತಾ ಇರುವಾಗ ದಾರಿಯಲ್ಲಿ ಹೋಗ್ತಾ ಇದ್ರೆ ಏನಾದ್ರೂ ನೋಡ್ತೀವಿ, ಅದು ಇದನ್ನ ತಗೊಂಡ್ರೆ ಚೆನ್ನಾಗಿರುತ್ತಲ್ಲ ಅನ್ಕೊಂತೀವಿ. ಅದೇ ಒಂದು ಆಸೆ. ಅವಾಗ ನಾವು ಅದನ್ನ ನೋಡ್ತಾರ ಇದು ತಗೊಳ್ಳೋದಕ್ಕಿಂತ ಇದನ್ನ ತಗೊಂಡ್ ಏನ್ ಮಾಡ್ತೀವಿ, ಏನಾಗುತ್ತೆ ಇದು ಟೆಂಪರವರಿ ಅಂತ ತಿಳ್ಕೊಂಡಾಗ ಏನಾಗುತ್ತೆ, ಅದು ಚೂಟ್ ಬಿಡುತ್ತೆ, ಅಲ್ಲೇ ಮೊಳಕೆ ಸತ್ತೋಗುತ್ತೆ ಅಲ್ಲಿ. ಆವಾಗ ಏನಾಗುತ್ತೆ, ನಾವು ಕೃಷ್ಣನ ಸೇವೆಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಸರಿಯಾಗಿ ಆಗುತ್ತೆ. ಸಮಯ ಆಯ್ತು ಅಂದ್ಕೊಳ್ತೀನಿ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ನಮ್ಮ ಮನಸ್ಸಿಗೆ ಬೇರೆ ಅವಕಾಶಗಳನ್ನು ಕೊಡ್ದಿರ ಸದಾ ಕೃಷ್ಣನ ಸೇವೆಯಲ್ಲಿ ಅಥವಾ ಗುರುಗಳ ಸೇವೆಯಲ್ಲಿ ತೊಡಗಿಸ್ಕೊಂಡು ನಮ್ಮ ಗುರು ಹಿರಿಯರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ರೆ ಅದೇ ಸಾಕು. ಸೊ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಏನಾದ್ರೂ ಕೊರತೆಗಳಿದ್ರೆ, ನನ್ನಿಂದ ಯಾರಿಗಾದ್ರೂ ತೊಂದರೆ ಅನಿಸಿದ್ರೆ ಕ್ಷಮಿಸಿ. ಮತ್ತೆ ನನಗೋಸ್ಕರ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾ ಇರಿ. ಸೊ ಇದೇ ರೀತಿ ನಾನು ಶ್ರೀಮದ್ ಭಾಗವತಮ್ ಪ್ರಚಾರ ಕಾರ್ಯದಲ್ಲಿ ತೊಡಸ್ಕೋಬೇಕು, ಮತ್ತೆ ನನ್ನ ಆಧ್ಯಾತ್ಮಿಕ ಜೀವನ ಪ್ರಗತಿಗೊಳ್ಬೇಕು ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. Srimad Bhagavatam ki jai. Thank you very much, Radha Krishna Premai Prabhu, for your wonderful class. And we will keep it open for all the participants if they have any points to share or comments to share. Hare Krishna.